ಹೌದು, ನಿಮ್ ಮಗ ಹೇಳಿದ್ದನ್ನೇ ನಾನು ಪ್ರಶ್ನೆ ಕೇಳ್ತೀನಿ. ಹೌದು, ಯಾಕೆ ಅಶ್ವಿನಿಯವರ ಜೊತೆಗೆ ಮಾತ್ರ ಇರ್ಬೇಕು ಅಂತ ಅನಿಸ್ತು? ನಿಮ್ಗೂ ಅನಿಸ್ತಾ ಅದು ಹೊರಗಡೆ ಬಂದ್ಮೇಲೆ? ಇಲ್ಲ, ನಾನು ಅವನಿಗೂ ಹೇಳ್ತಾ ಇದ್ದೆ. ಅದು ಅವನಿಂದನೂ ಬಂದಿದೆ ನನ್ಗೆ. ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಹಿಂಟ್ ಕೊಡೋರು. ನಾವು ಜೊತೆಲಿ ಇದ್ರು ನಾನು ಈಗ್ಲೂ ಹೇಳೋದು, ನನ್ನ ಆಟಕ್ಕೆ ಎಲ್ಲೂ ಎಫೆಕ್ಟ್ ಆಗ್ತಿಲ್ಲ. ಅವರು ಮಾತಾಡಿರೋದು ಕೆಲವೊಂದು ಆಚೆ ಕಡೆ ನೆಗೆಟಿವ್ ಆಗಿರೋದ್ರಿಂದ ಜೊತೆಲಿ ಇದ್ದಾಗ ನನ್ನ ಮೇಲೆ ಅದು ಸ್ವಲ್ಪ ಪ್ರಭಾವ ಬೀರಿದೆ ಅನ್ನೋದು ಕೆಲವ್ರದ್ದು ವಿಶ್ಲೇಷಣೆ. ಫ್ರೆಂಡ್ಶಿಪ್ ಅಂತ ಬಂದಾಗ ಒಳ್ಳೇದು ಕೆಟ್ಟದು ಎರಡು ನಾವು ಜೊತೆಲಿ ನಿಂತ್ಕೋಬೇಕಲ್ವಾ. ಓಕೆ, ವೀಕೆಂಡ್ ಅಲ್ಲಿ ನಮಗ್ ಗೊತ್ತಾಗ್ತಾ ಇತ್ತು ಯಾರನ್ನೇ ಚಾರ್ಜ್ ಮಾಡ್ದಾಗ್ಲೋ ಇವ್ರು ನೆಗೆಟಿವ್ ಆಯ್ತು ಅಂದ ತಕ್ಷಣ ನಾವು ಬಿಟ್ಬಿಟ್ರೆ ಅದು ನಿಜವಾದ ಫ್ರೆಂಡ್ಶಿಪ್ ಹೇಗಾಗುತ್ತೆ? ನನ್ನ ಆಟಕ್ಕೆ ನಾನು ತೊಂದರೆ ಮಾಡ್ಕೊಳ್ತಾ ಇರ್ಲಿಲ್ಲ. ಜೊತೆಲಿ ಇದ್ದು ಇಲ್ಲ ಸರಿ ತಪ್ಪುಗಳು ಏನೇನು ಅಂತ ಸರಿ ಮಾಡ್ಕೊಂಡು ಹೋಗಿದ್ರಲ್ಲಿ ನನಗೇನ್ ತಪ್ಪು ಅಂತ ಅನಿಸ್ತಾ ಇಲ್ಲ. ಯಾಕಂದ್ರೆ ನಾವು ಒಂದು ಹೆಣ್ಮಕ್ಳು ಅಂತ ಬಂದಾಗ ಸ್ಟ್ರಾಂಗ್ ಆಗಿ ನಿಂತು ಗಟ್ಟಿಯಾಗಿ ಮಾತಾಡ್ತಾ ಇದ್ದಿದ್ದೆ ನಾವಿಬ್ರು ಅಲ್ಲಿ. ಮತ್ತೆ ಆಟನು ಜೊತೆಯಾಗಿ ಆಡಿದಾಗ ಅದೆಲ್ಲ ಸುದ್ದಿ ಆಗಿದೆ ಆಚೆ ಕಡೆ. ಅದೇ ಇಂಪಾರ್ಟೆಂಟ್ ಅಲ್ವಾ? ಒಂದು ಶೋ ಅಂತ ಬಂದಾಗ ನಾವು ಪಾಸಿಟಿವ್ ಆಗುತ್ತೋ ನೆಗೆಟಿವ್ ಆಗುತ್ತೋ ಅಂತ ಹೆದರ್ಕೊಂಡು ಕೂರ್ದಲೇನೆ ನಮ್ ಕಡೆಯಿಂದ ಎಫರ್ಟ್ ಹಾಕಿ ಏನೋ ಮಾಡಕ್ ಹೋದ್ವಿ. ಮತ್ತೆ ಇಂಟೆನ್ಷನ್ ಯಾರನ್ನೂ ಹರ್ಟ್ ಮಾಡೋ ಅಂತದ್ದು ಏನು ಇರ್ತಿರ್ಲಿಲ್ಲ. ಏನೋ ಗೆಜ್ಜೆ ಸೌಂಡ್ ಮಾಡೋಣ, ಇನ್ನೊಂದ್ ಮಾಡೋಣ, ಮತ್ತೊಂದ್ ಮಾಡೋಣ, ನಗ್ಸೋಣ, ಒಂದು ಥ್ರಿಲ್ ಕೊಡೋಣ ಮನೆಗೆ, ಹೊರಗಡೆ ಜನಕ್ಕೆ ಅಂತ ಹೋಗ್ತಾ ಇದ್ದೆ. ಅದು ಹೋಗಿ ಏನೇನಕ್ಕೂ ಎಂಡ್ ಆಗ್ತಾ ಇತ್ತು ಹೊರತು ನಮ್ದು ಇಂಟೆನ್ಷನ್ ಯಾರ್ದು ಹರ್ಟ್ ಮಾಡೋದು ಇರ್ತಿರ್ಲಿಲ್ಲ. ಸೊ ಹಂಗಾಗಿ ನನ್ಗೆ ಫ್ರೆಂಡ್ಶಿಪ್ ಅಂತ ಬಂದಾಗ ಒಳ್ಳೇದಾದಾಗ ಏನು ಜೊತೆಗೆ ನಿಲ್ತೀವೋ, ಕೆಟ್ಟದಾದಾಗ್ಲೂ ಜೊತೆ ನಿಲ್ಬೇಕು ಅನ್ನೋದೊಂದಿತ್ತು.